ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕೇರಳದ ಜನ ಕೊಲ್ಲೂರನ್ನು ಯಾಕೆ ತುಂಬ ಇಷ್ಟಪಟ್ಟು ಬರ್ತಾರೆ ಮತ್ತು ಇಲ್ಲಿ ಬಿಳಿ ಸೀರೆಗೆ ಬಹಳ ಮಹತ್ವ ಇದೆ, ಇದಕ್ಕೆಲ್ಲ ಏನು ಕಾರಣ, ಇದರ ಹಿಂದೆ ಇರುವ ಕಥೆ ಏನು ಅಂತ ತಿಳ್ಕೊಳ್ಳೋಣ. ಹೇಗೆ ನಮ್ಮ ತುಳುನಾಡಿನವರಿಗೆ ತಿರುಪತಿ ವೆಂಕಟರಮಣ ದೇವರು ಕುಲದೇವರು, ಹಾಗೆಯೇ ಕೊಲ್ಲೂರ ಮೂಕಾಂಬಿಕೆ ಕೇರಳದ ಜನರಿಗೆ ಕುಲದೇವರು. ಇದರ ಹಿಂದೆ ಒಂದು ಅದ್ಭುತವಾದ ಕಥೆ ಇದೆ. ಆ ಕಥೆ ಏನು ಅಂತ ಇವಾಗ ನಿಮಗೆ ನಾನು ಹೇಳ್ತೀನಿ. ಕಾಲಟಿ ಅಂದಿನ ಕೇರಳದ ಒಂದು ಪುಟ್ಟ ಊರು. ಆ ಊರಿನಲ್ಲಿ ತಂದೆ ಇಲ್ಲದ ಬಾಲಕ ಶಂಕರ ತನ್ನ 7ನೆಯ ವಯಸ್ಸಿನಲ್ಲಿ ಸನ್ಯಾಸ ದೀಕ್ಷೆ ತೊಡುತ್ತಾರೆ. ಇದ್ದ ಒಬ್ಬನೇ ಮಗ ಸನ್ಯಾಸಿ ಆಗ್ತೇನೆ ಅಂತ ಹೇಳುವಾಗ ವಿಧವೆ ತಾಯಿ ಆರ್ಯಾಂಬೆ ಬಹಳ ವ್ಯಥೆ ಪಡ್ತಾರೆ. ಒಬ್ಬಂಟಿ ಬೇರೆ, ತನ್ನ ಮುಂದಿನ ಜೀವನದ ಗತಿ ಏನು ಎಂಬುದನ್ನು ಯೋಚಿಸಿಯೇ ಆ ತಾಯಿ ಮಗನನ್ನು ಅಪ್ಪಿ ಹಿಡಿದು ಒಂದೇ ಸಮನೆ ಅಳುವುದಕ್ಕೆ ಶುರು ಮಾಡ್ತಾರೆ. ವಿಧವೆಯರನ್ನು ಸಮಾಜ ಬಹಳ ನಿಕೃಷ್ಟವಾಗಿ ನೋಡ್ತಾ ಇದ್ದ ಕಾಲ ಅದಾಗಿತ್ತು. ಹೀಗೆ ಇರಬೇಕಾದ್ರೆ ಇದ್ದೊಬ್ಬ ಮಗನು ಬಿಟ್ಟು ಹೋಗ್ತಾನೆ ಅನ್ನುವಾಗ ಸಹಜವಾಗಿ ತಾಯಿ ಕಂಗಾಲಾಗ್ತಾರೆ. ಕಡೆಗಾಲದಲ್ಲಿ ತನ್ನ ಚಿತೆಗೆ ಬೆಂಕಿ ಇಡೋರು ಯಾರು ಅಂತ ತಾಯಿ ರೋಧಿಸ್ತಾ ಇರಬೇಕಾದ್ರೆ ಬಾಲಕ ಶಂಕರ ಹೇಳ್ತಾರಂತೆ, ಅಮ್ಮ, ಇಂತಹ ಪರಿಸ್ಥಿತಿಯಲ್ಲಿ ಏಕ ಮನಸ್ಸಿನಿಂದ ನನ್ನನ್ನು ಧ್ಯಾನಿಸಿ ಕರೆದಾಗ ನಾನು ಅರೆಕ್ಷಣದಲ್ಲಿ ನಿಮ್ಮ ಕಣ್ಣ ಮುಂದೆ ಬಂದು ನಿಮ್ಮ ಎಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಡ್ತೇನೆ, ನೀವು ನಿಶ್ಚಿಂತೆಯಾಗಿರಿ ಅಂತ ಅಮ್ಮನಿಗೆ ಧೈರ್ಯ ತುಂಬಿ ಹಿಂದೂ ಧರ್ಮದ ಏಳಿಗೆಗಾಗಿ ದೇಶ ಪರ್ಯಟನೆಗೆ ಬಾಲಕ ಶಂಕರ ಹೊರಡ್ತಾರೆ. ಹೀಗೆ ದಿನಗಳು ಉರುಳಿ ಮುಂದೊಂದು ದಿನ ಆರ್ಯಾಂಬೆ ಸಾವಿನ ಹೊಸ್ತಿಲಿನಲ್ಲಿ ನಿಂತಾಗ ಮಗನನ್ನು ಧ್ಯಾನಿಸುತ್ತಾರೆ. ತಕ್ಷಣ ಶಂಕರಾಚಾರ್ಯರು ತಾಯಿಯ ಮುಂದೆ ಬರುತ್ತಾರೆ. ಮಗನನ್ನು ನೋಡಿ ತಾಯಿ ನಿಶ್ಚಿಂತೆಯಿಂದ ಪ್ರಾಣತ್ಯಾಗ ಮಾಡುತ್ತಾರೆ. ಆದರೆ ಇತ್ತ ಶಂಕರಾಚಾರ್ಯರು ಸಂದಿಗ್ಧತೆಗೆ ಸಿಲುಕುತ್ತಾರೆ. ಸನ್ಯಾಸತ್ವ ಸ್ವೀಕರಿಸಿದ ನಂತರ ತಾಯಿಯ ಹೆಣವನ್ನು ತಾನು ಸಂಸ್ಕಾರ ಮಾಡುವ ಹಾಗಿಲ್ಲ. ಹಾಗಾಗಿ ಊರವರ ಸಹಾಯ ಕೇಳ್ತಾರೆ. ಒಬ್ಬ ವಿಧವೆಯ ಶವ ಸಂಸ್ಕಾರ ಮಾಡುವುದಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ಕಂಗಾಲಾದ ಶಂಕರಾಚಾರ್ಯರು ತಾಯಿ ಮೂಕಾಂಬಿಕೆಯನ್ನು ಸ್ಮರಿಸುತ್ತಾರೆ. ಪವಾಡ ಎಂಬಂತೆ ತಾಯಿಯ ದೇಹ ಯೋಗ ಮಾಯೆಯ ಅಗ್ನಿಯಿಂದ ಸುಡಲ್ಪಡುತ್ತದೆ. ಇಷ್ಟಾಗುವಾಗ ಊರಿನ ಜನರ ಮೇಲೆ ಸಹಜವಾಗಿಯೇ ಶಂಕರಾಚಾರ್ಯರಿಗೆ ಕೋಪ ಉಕ್ಕೇಳುವುದಕ್ಕೆ ಆರಂಭ ಆಗುತ್ತೆ. ಒಬ್ಬ ವಿಧವೆ ತಾಯಿಯನ್ನು ಇಷ್ಟೊಂದು ತಾತ್ಸಾರವಾಗಿ ಕಂಡ ಈ ಊರಿನಲ್ಲಿ ಎಲ್ಲರೂ ವಿಧವೆಯರಾಗಿಯೇ ಇರಲಿ ಎಂದು ಶಾಪ ಹಾಕಿ ಹೊರಟು ಹೋಗ್ತಾರೆ. ಕೇರಳ ಶಾಪಗ್ರಸ್ತ ಊರಾಗಿ ಮಾರ್ಪಡುತ್ತದೆ. ಇವರ ಶಾಪ ಫಲಿಸುವುದಕ್ಕೆ ಶುರುವಾಗುತ್ತೆ. ಜನರಿಗೆ ಭಯ ಆರಂಭ ಆಗುತ್ತೆ. ಹಾಗೆ ತಾವು ಮಾಡಿದ ತಪ್ಪಿನ ಅರಿವಾಗುತ್ತದೆ. ಶಂಕರಾಚಾರ್ಯರನ್ನು ಹುಡುಕಿಕೊಂಡು ಹೋಗಿ ಅವರ ಕಾಲು ಹಿಡಿದು ಕ್ಷಮಾಪಣೆ ಕೇಳ್ತಾರೆ. ಅವತ್ತೇನೋ ಕೋಪದಲ್ಲಿ ಶಾಪ ಹಾಕಿರ್ತಾರೆ, ಆದರೆ ಈಗ ಇವರ ಅಳು ಕಂಡು ಶಂಕರಾಚಾರ್ಯರಿಗೆ ಕನಿಕರ ಮೂಡುತ್ತದೆ. ಶಾಪಕ್ಕೆ ಪ್ರಾಯಶ್ಚಿತ್ತವಾಗಬೇಕಾದರೆ ಕೊಲ್ಲೂರ ತಾಯಿ ಮೂಕಾಂಬಿಕೆಯನ್ನು ದರ್ಶನ ಮಾಡಿ ನಿಮ್ಮ ಸಕಲ ವಿಘ್ನಗಳು ದೂರವಾಗುತ್ತವೆ ಎಂಬ ಭರವಸೆಯನ್ನು ಶಂಕರಾಚಾರ್ಯರು ನೀಡುತ್ತಾರೆ. ಬಿಳಿ ಬಟ್ಟೆ ವಿಧವೆಯರಿಗೆ ಮಾತ್ರ ಮೀಸಲು ಅಲ್ಲ, ವೈಧವ್ಯ ಅನ್ನುವುದು ಅಮಂಗಲ ಅಲ್ಲ ಅನ್ನುವುದರ ಸೂಚಕವಾಗಿಯೇ ಅಂದಿನಿಂದ ಕೇರಳದಲ್ಲಿ ಬಿಳಿ ಸೀರೆ ಉಡುವ ಸಂಪ್ರದಾಯ ಶುರುವಾಯಿತು ಎನ್ನಲಾಗಿದೆ. ಈ ಕಥೆಯ ಮೂಲಕ ಬಹಳಷ್ಟು ವಿಷಯ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹೀಗೆ ಉತ್ತಮ ವಿಷಯಗಳ ಮಾಹಿತಿಗಾಗಿ ತ್ರೀ ಸ್ಟಾರ್ ಮಂಗಳೂರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಧನ್ಯವಾದಗಳು.